कर्नाटक राज्य महानगर पालिका संघ की ओर से प्रतिभटन। आज बीजापुर के महानगर पालिका कचेरी के पास सभी कर्मचारियों ने मिलकर अपनी वेतन 3 महीनों से ना देने पर आक्रोश जताया और इसी के चलते इंजीनियर तिम्मप्पा ने बात करते हुए अपने कई मांगों को पूरा करने की बात कही। महानगर पालिके नौकरರ ಸಂಘಕ್ಕೆ ಕರ್ನಾಟಕ ಮಹಾನಗರ ಪಾಲಿಕೆ ನೌಕರರ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನಮ್ಮ ವಿವಿಧ ಬೇಡಿಕೆ ಅಂದರೆ ಕೆಜೆಡಿ ಜಿಪಿಎಫ್ ಮತ್ತು ಜನರಲ್ ಫಂಡ್ದಿಂದ ಪೇಮೆಂಟ್ ಆಗೋದು ಅದು ಎಸ್ಎಫ್ಸಿ ಅನುದಾನದಿಂದ ಸರ್ಕಾರ ಲೆವೆಲ್ದಲ್ಲಿ ಇರೋದ್ರಿಂದ ಆ ಬೇಡಿಕೆ ಈಡೇರಿಸುವ ಸಲುವಾಗಿ ನಾವು ಇವತ್ತು ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಅದರ ಸಲುವಾಗಿ ತಾವೆಲ್ಲರೂ ಸಹಕಾರ ಕೊಟ್ಟು ನಮ್ಮ ಮುಷ್ಕರಕ್ಕೆ ತಮ್ಮ ಬೆಂಬಲವನ್ನು ಕೊಡಬೇಕಂತ ವಿನಂತಿ. ಪೇಮೆಂಟ್ ಸುಮಾರು 2 ತಿಂಗಳಿಂದ ಆಗಿದೆ. 2 ತಿಂಗಳಿಂದ ಪೆಂಡಿಂಗ್ ತಂದಿದ್ದೇವೆ ಸರ್. ಅದು ಸರ್ಕಾರ ಲೆವೆಲ್ದಿಂದ ಇರೋದ್ರಿಂದ ಅದಕ್ಕಾಗಿ ಪೆಂಡಿಂಗ್. ರಾಜೇಶ್ವರಿ ರಾಜ್ಯದ ಮಹಾನಗರ ಪಾಲಿಕೆ ನೌಕರರ ಸಂಘದ ವತಿಯಿಂದ ಈ ದಿನ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ನಮಗೆ ಏನು ವೇತನ ಸರ್ಕಾರದಿಂದ ಕಡಿತ ಮಾಡೋದಕ್ಕೆ ಒಂದು ಆದೇಶ ಆಗಿದೆ, ಅದನ್ನು ಹಿಂಪಡಿಬೇಕನ್ನೋದು ಒಂದು ಉದ್ದೇಶ. ಹಾಗೂ ನಾವು ಸಹ ಮೂಲಭೂತ ಸೌಕರ್ಯ ಸಾರ್ವಜನಿಕ ಕೊಡ್ತೀವಿ. ಪಾಲಿಕೆಯಲ್ಲಿ ಎಲ್ಲ ರೀತಿಯ ಒಂದು ಸಾರ್ವಜನಿಕರ ಆರೋಗ್ಯ ಕಾಪಾಡೋ ದೃಷ್ಟಿಯಲ್ಲಿ ಕರ್ತವ್ಯ ಮಾಡ್ತೀವಿ. ನಮ್ಮನ್ನು ಈ ಸರ್ಕಾರದಿಂದ ನಮಗೆ ಏನು ಸರ್ಕಾರಿ ನೌಕರರು ಅಂತ ಏನು ಭಾವಿಸಬೇಕಾಗಿದೆ ಅದು ಆಗಿಲ್ಲ. ನಾವು ಸ್ಥಳೀಯ ಸಂಸ್ಥೆ ನೌಕರರಾಗಿ ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ಇದರಿಂದ ನಾವು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ವಿ. ಆರೋಗ್ಯ ನಮಗೆ ಇನ್ಶೂರೆನ್ಸ್ ಇಲ್ಲ, GPF ಇಲ್ಲ, ಆರೋಗ್ಯ ಸಂಜೀವಿನಿ ಇದು ಸ್ಕೀಮ್ ಇಲ್ಲ. ಈ ಥರದ್ದೆಲ್ಲ ಏನು ಸರ್ಕಾರಿ ನೌಕರಿ ಕೊಡ್ತಿದ್ದಾರೆ ಅಂಥ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೀವಿ. ಇದರಿಂದ ನಮಗೆ ಒಂದು ರೀತಿ ನಾವು ಸರ್ಕಾರಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ರು, ನಮ್ಮನ್ನು ಸ್ಥಳೀಯ ಸಂಸ್ಥೆ ನೌಕರ ಅಂತ ಭಾವಿಸಿ ಒಂದು ಮಲ್ತಾಯಿ ಧೋರಣೆ ರೀತಿಯಲ್ಲಿ ನಮಗೆ ಅನ್ಯಾಯ ಆಗ್ತದೆ. ಅದರ ಕುರಿತು ಈ ದಿನ ನಾವೆಲ್ಲ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ನೌಕರರ ಸಂಘದಿಂದ ಒಂದು ದಿನ ಸಾಂದರ್ಭಿಕ ರಜೆ ಹಾಕಿ ಮುಷ್ಕರ ಮಾಡ್ತಿದ್ವಿ. ಇಷ್ಟೇ ನಮ್ಮ ಬೇಡಿಕೆಗಳು. ಅಧೀಕ್ಷಕ ಇಂಜಿನಿಯರ್ ತಿಮ್ಮಪ್ಪ.